ಇನ್ನೊಂದು ಕಡೆಗೆ ಮಂಗಳೂರಿನ ಕಥೆ, ಧರ್ಮಸ್ಥಳದ ಕಥೆಯನ್ನು ಹೇಳಲೇಬೇಕು. 13ನೇ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇವತ್ತು ಅಲ್ಲಿ ಶೋಧ ನಡೆಯುತ್ತೆ. 13ನೇ ಪಾಯಿಂಟಲ್ಲಿ ನಾನು ತುಂಬ ಹೆಣೆಗಳನ್ನು ಹಾಕಿದ್ದೀನಿ ಅಂತ. ಇದೇನು ಹೊಸದೇನೂ ಅಲ್ಲ ಇದು, ಯಾಕಂದರೆ 9ನೇ ಪಾಯಿಂಟಲ್ಲೂ ಹಂಗೆ ಹೇಳಿದ್ದ ಇವನು. ನೇತ್ರಾವತಿ ಸ್ನಾನಘಟ್ಟದ ಕಿಂಡಿ ಅಣೆಕಟ್ಟು ಸಮೀಪದ ಜಾಗ ಇದು. ಪ್ರತಿ ಪಾಯಿಂಟಲ್ಲೂ ಕೂಡ ಇಷ್ಟಿಷ್ಟು ಹೆಣಗಳನ್ನು ಹಾಕಿದ್ದೀನಿ ಅಂತ ಹೇಳಿದ್ದ. ಆದರೆ 13ರಲ್ಲಿ ಹೆಣಗಳ ಸಂಖ್ಯೆ ಜಾಸ್ತಿ ಇತ್ತು ಅಂತ ಕೂಡ ಹೇಳಿದ್ದ. ಹೀಗಾಗಿ 13ನೇ ಪಾಯಿಂಟ್ ಸಹಜವಾಗಿ ಕುತೂಹಲ ಕೆರಳಿಸಿದೆ. 13ನೇ ಪಾಯಿಂಟಲ್ಲಿ ಶೋಧ, ಬಹಳ ಹುಷಾರಾಗಿ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅಲ್ಲೊಂದಿಷ್ಟು ಗೊಂದಲಗಳು ಕೂಡ ಇವೆ. ನಂತರ ನಾನು ಹೇಳ್ತೀನಿ ಅದ್ರ ಬಗ್ಗೆ, ಏನೇನು ನಡೀತಾ ಇದೆ, ಏನು ಎತ್ತ, ಯಾರು ಯಾರನ್ನು ಆಡಿಸ್ತಾ ಇದ್ದಾರೆ, ಯಾರು ಯಾರನ್ನು ಕುಣಿಸ್ತಾ ಇದ್ದಾರೆ. ನಿಜಕ್ಕೂ SIT ಹೇಳಿದಂಥ ಮಾತನ್ನು ಜಿಲ್ಲಾಡಳಿತ ಕೇಳ್ತಾ ಇದೆಯಾ? ಜಿಲ್ಲಾಡಳಿತಕ್ಕೂ SITಗೂ ಕೋಆರ್ಡಿನೇಷನ್ ಎಷ್ಟರ ಮಟ್ಟಿಗಿದೆ? ಅದ್ರ ಬಗ್ಗೆ ಹಲವಾರು ಪ್ರಶ್ನೆಗಳಿವೆ. ಸೊ ಇದು ಸಂಗತಿ. ಈಗಾಗಲೇ ಎಲ್ಲಿ ಮೂಳೆಗಳು ಎಲ್ಲಿ ಸಿಕ್ಕಿವೆ, ಈಗ 6ನೇ ಪಾಯಿಂಟಲ್ಲಿ ಮೂಳೆ ಸಿಕ್ಕಿದೆ, 10ನೇ ಪಾಯಿಂಟಲ್ಲಿ ಮೂಳೆ ಸಿಕ್ಕಿದೆ. ಸೊ ಇಂಥ ಕಡೆಗೆ ಅದನ್ನೆಲ್ಲವನ್ನೂ ಕೂಡ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಬೇಕು. ಅಂದರೆ ಅದನ್ನೆಲ್ಲವನ್ನೂ ಕೂಡ FSLಗೆ ರವಾನಿಸಬೇಕು. ಅದರ ರಹಸ್ಯವನ್ನು ಹೊರಗಡೆ ತರಬೇಕು. 2 ಪಾಯಿಂಟ್ಗಳಲ್ಲಿ ಮೂಳೆಗಳು ಸಿಕ್ಕಿರೋದು. ಕ್ಷಮಿಸಿ, ಪಾಯಿಂಟ್ ನಂಬರ್ 6 ಮತ್ತು ಗುರುತು ಮಾಡದೇ ಇರುವಂಥ ಇನ್ನೊಂದು ಜಾಗ. ಎರಡೂ ಪ್ರಕರಣವನ್ನು SITಗೆ ವರ್ಗಾಯಿಸಲಾಗಿದೆ. ತನಿಖೆ ಶುರುವಾಗಿದೆ. ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಂಥ ಮೂಳೆಗಳಿದಾವಲ್ಲ, ಅದು ಯಾರದ್ದು? ಗುರುತೇ ಮಾಡದಿರುವಂಥ ಜಾಗದಲ್ಲಿ ಇದ್ದಕ್ಕಿದ್ದಂಗೆನೇ ಈತನಿಗೆ ಜ್ಞಾನೋದಯ ಆಗಿರುವಂಥ ರೀತಿಯಲ್ಲಿ AC-ನ ಸಂಬಂಧಪಟ್ಟಂಥ ವಕೀಲರನ್ನ ಕರ್ಕೊಂಡು ಹೋಗಿ ಅಲ್ಲೊಂದು ತೋರಿಸ್ತಾನಲ್ಲ, ಆ ಜಾಗದಲ್ಲಿ ಸಿಗುತ್ತಲ್ಲ ಆಕಸ್ಮಿಕವಾಗಿ, ಅದು ಯಾರದ್ದು? ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತ್ಯೇಕ FIR ಕೂಡ ದಾಖಲಾಗಿದೆ. ಒಂದು ಗುರುತು ಮಾಡದ ಜಾಗ, ಅದನ್ನು ಪಾಯಿಂಟ್ ನಂಬರ್ 14 ಅಂತ ಕರೆದಿದ್ದಾರೆ. ಗುರುತು ಮಾಡಿರಲಿಲ್ಲ ಇವರು. ಇನ್ನು 6, ಇಲ್ಲಿ ಯಾರು ಯಾರನ್ನು ಆಡಿಸ್ತಾ ಇದ್ದಾರೆ, ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇವೆ, ಕೋಆರ್ಡಿನೇಷನ್ ಅನ್ನುವಂಥದ್ದು ಇದೆಯಾ? AC ಏನಾದರೂ SIT ಮಾತನ್ನು ಕೇಳ್ತಾರೋ ಕೇಳಲ್ವಾ, ಅಥವಾ SIT ಏನಾದರೂ ಈ ಜಿಲ್ಲಾಡಳಿತ ಹೇಳ್ದಂಗೆ ಮಾಡಬೇಕಾ? SITದೇ ಅಂತಿಮ ನಿರ್ಧಾರನ, ಅಥವಾ AC ವರ್ಗೀಸ್ ಏನು ತಗೊಳ್ತಾರಲ್ಲ ನಿರ್ಧಾರ, ಅದೇ ಅಂತಿಮ ನಿರ್ಧಾರನ? ಏನು ನಡೀತಾ ಇದೆ ಇಲ್ಲಿ? ಬಹಳ ಹುಷಾರಾಗಿರಬೇಕು. ಸರ್ಕಾರ ಕೆಟ್ಟ ಹೆಸರು ಬರುತ್ತೆ, ತಿಳ್ಕೊಳ್ಳಿ. ಜನ ಬಹಳ ನೋಡ್ತಾ ಇದ್ದಾರೆ, ಭಾಳ ಸೂಕ್ಷ್ಮವಾಗಿ. ಒಂದು ಸರಿ ಈ ರೀತಿ ಸತ್ಯ ಇದೆಯಲ್ಲ ಹೊರಗಡೆ ಬಂದುಬಿಡಬೇಕು. ಆಡುವ ಮಾತುಗಳಿಗೆ ಕಡಿವಾಣ ಬೀಳಬೇಕು. ಕ್ಷೇತ್ರದ ಘನತೆ ಗೌರವ ಏನಿದೆಯಲ್ಲ ಅದು ಉಳಿಬೇಕು. ಜನ ಅದನ್ನು ಬಯಸ್ತಾ ಇದ್ದಾರೆ. ಜನ ಇವೆಲ್ಲವನ್ನೂ ಕೂಡ ಹೆಂಗೆ ರೋಚಕವಾಗಿದೆ ಅಂತ ನೋಡ್ತಾರೆ, ನಾನು ನೋಡಲ್ಲ ಅಂತ ಹೇಳಲ್ಲ. ಆದರೆ ಜನ ಬಯಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಈ ಭಗವಂತನ ಇಚ್ಛೆ. ಇದು ಅವನೇ ಎಲ್ಲವನ್ನೂ ಕೂಡ ಮಾಡಿಸ್ತಾ ಇದ್ದಾನೆ. ಈ ಸತ್ಯ ಒಂದು ಸರಿ ಹೊರಗಡೆ ಬಂದುಬಿಡಲಿ ಅಂತ. ಯಾಕಂದರೆ ನಿಮಗೆ ಬಹಳಷ್ಟು ಟೈಮ್ ಇರ್ಬೋದು ಆರೋಪ ಪ್ರತ್ಯಾರೋಪಗಳನ್ನು ಮಾಡೋಕ್ಕೆ. ಜನರಿಗೆ ಅಷ್ಟೊಂದು ವ್ಯವಧಾನ ಇಲ್ಲ ಈ ವಿಚಾರ ಸಂಬಂಧಪಟ್ಟಂಗೆ. ಯಾವುದೋ ಒಂದು ಕ್ಷೇತ್ರದ ಬಗ್ಗೆ ನಾವು ನಂಬಿರುವಂಥ ಒಂದು 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 ಪವಿತ್ರ ಭಾವನೆಗಳ ಮೇಲೆ ಆಗುವಂಥ ಅನಾಚಾರಗಳಿದಾವಲ್ಲ, ಸಹಿಸ್ಕೊಳ್ಳಲ್ಲ ಜನಗಳು. ಒಂದು ಸರಿ ತೆರೆ ಬಿದ್ದು ಬಿಡಬೇಕು, ಸತ್ಯ ಹೊರಗಡೆ ಬಂದುಬಿಡಬೇಕು. ಆದರೆ ಆಗ್ತಿರುವಂಥದ್ದೇನು? ಎತ್ತು ಏರಿಗೆಳಿತು, ಎಮ್ಮೆ ನೀರಿಗೆಳಿತು ಅಂದಂಗೆ ಅವನೆಲ್ಲೋ ಪಾಯಿಂಟ್ಗಳನ್ನು ತೆಗಿಬೇಕು. 11ನೇ ಪಾಯಿಂಟಿಂದ ಇದ್ದಕ್ಕಿದ್ದಂಗೆ ಆತ ಬೇರೆ ಕಡೆ ಕರ್ಕೊಂಡು ಹೋಗ್ತಾನೆ. ಬನ್ನಿ ನಾನು ಇನ್ನೊಂದು ಕಡೆ ತೋರಿಸ್ತೀನಿ ಅಂತ. AC ಸ್ಟೆಲ್ಲಾ ವರ್ಗೀಸ್ ಅವನು ಹೇಳಿದ ಕಡೆಗೆ ಹೋಗ್ತಾರೆ. ಏನು ಅರ್ಥ ಇದು? ಹಾಗಾದರೆ ಹೇಳೋರು ಕೇಳೋರು ಯಾರು ಇಲ್ವಾ? ಹಾಗಾದರೆ SIT ಅಂತ ಯಾವುದಕ್ಕೆ ಮಾಡೀರಿ? ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ SITನೇ ಸುಪ್ರೀಂ ಅಲ್ವಾ? ಅಲ್ಲ ಅನ್ನೋದಾದ್ರೆ ಸರ್ಕಾರದವ್ರು ಹೇಳಲಿ ಅಲ್ಲಪ್ಪ ಅಂತ.
ಬನ್ನಿ ಶೋಧಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. SITನಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳ ಬಗ್ಗೆ ನಮ್ಮ ಪ್ರತಿನಿಧಿ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಅವ್ರ ಜೊತೆ ಮಾತಾಡ್ತೀನಿ. ಮೊದಲು ಪೃಥ್ವಿ, ನಾವು ನೋಡ್ತಾ ಇದ್ದೀವಿ ಆಗ್ತಿರುವಂಥ ಅವಾಂತರಗಳೇನು ಎತ್ತ ಅಂತ ನೋಡಿ. ಗೃಹ ಸಚಿವರ ಎದುರುಗಡೆಗೆ ಮೈಕ್ ಹಿಡಿದ್ರು ಕೂಡ ಗೃಹ ಸಚಿವರು ಅಪ್ಪಿ ತಪ್ಪಿ ಒಂದು ಮಾತಾಡಲ್ಲ. ಅವ್ರಿಗೆ ಇದರ ಸೂಕ್ಷ್ಮತೆ ಗೊತ್ತು, ಇದರ ಆಳ ಆಗಲ ಗೊತ್ತು. ಏನಾದರೂ ಮಾತಾಡಿದ್ರೆ ಅದು ಯಾವ ಕಡೆಗೆ ಹೋಗಿ ಹೆಂಗೆ ಬೂಮರಂಗ್ ಆಗುತ್ತೆ ಗೊತ್ತಿಲ್ಲ ಅನ್ನುವಂಥ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವ್ರು ಹೇಳ್ತಾರೆ SIT ರಚನೆ ಮಾಡಿರೋದೇ ಸತ್ಯ ಹೊರಗಡೆ ಬರೋಕ್ರಿ, ಸತ್ಯ ಹೊರಗಡೆ ಬರಲಿ ಆಮೇಲೆ ಮಾತಾಡ್ತೀವಿ ಅಂತ. ಆದರೆ ಅಧಿಕಾರಿಗಳಲ್ಲಿ ತಾಳ ಮೇಳ ಇಲ್ಲ, ಅದ್ರ ಬಗ್ಗೆ ನಂತರ ಮಾತಾಡೋಣ. ಆದರೆ ಇವತ್ತಿಂದೇನಿದೆಯಲ್ಲ, ಇವತ್ತು ವೆರಿ ಇಂಪಾರ್ಟೆಂಟ್ 13ನೇ ಪಾಯಿಂಟ್ನಲ್ಲಿ ತುಂಬ ಹೆಚ್ಚು ಹೆಣಗಳನ್ನು ಹಾಕಿದ್ದೀನಿ, ಹೂತಿಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಆತ ಹೇಳಿದ್ದ. ಇಲ್ಲಿಂದ ಇಲ್ಲಿ ತನಕ ಎಷ್ಟು ಮಾತು ಸತ್ಯ ಆಗಿದೆ ಒಂದು ನೋಡಿದ್ದೀವಿ. 13ನೇ ಪಾಯಿಂಟಿನ ಕಥೆ ಏನು ಆಗಬಹುದು ಪೃಥ್ವಿ? ಖಂಡಿತ ರಂಗನಾಥ್, ಏನು ಆ ಒಂದು ಸಾಕ್ಷ್ಯ ದೂರುದಾರ, ಅನಾಮಿಕ ಸಾಕ್ಷ್ಯ ದೂರುದಾರ ಏನಿದ್ದಾನೆ ಆತ ಹೇಳಿರುವಂತಹ ಮಾಹಿತಿ ಅಂದರೆ ಆ ಒಂದು SITಯಲ್ಲಿ ಹೇಳೋಕ್ಕಂಥ ಸಂದರ್ಭದಲ್ಲಿ 13ನೇ ಪಾಯಿಂಟಲ್ಲಿ ಸಾಕಷ್ಟು ಸಿಗುತ್ತೆ, ಯಥೇಚ್ಛ ಸಿಗುತ್ತೆ ಅಂತ. ಆದರೆ ಇಲ್ಲಿವರೆಗೂ ಕೂಡ ಆತನನ್ನು ತುಂಬ ಸೀರಿಯಸ್ ಆಗಿ ತಗೊಳ್ತಾ ಇದ್ರು. ಆದರೆ ಇನ್ಮೇಲೆ ಅವನನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋಂಥದ್ದು ಡೌಟ್ ಇದೆ. ಯಾಕೆ ಅಂತ ಹೇಳಿದರೆ ಆತ ಹೇಳಿದಂಥ ಪಾಯಿಂಟಲ್ಲಿ, ತೋರಿಸಿದಂಥ ಪಾಯಿಂಟಲ್ಲಿ ಯಾವುದೂ ಕೂಡ ಆತ ಹೇಳಿದಷ್ಟು ಮಟ್ಟಿಗೆ ಆ ಒಂದು ಹೆಣಗಳು ಯಾವುದು ಸಿಕ್ಕಲಿಲ್ಲ. ಏನು 6ನೇ ಪಾಯಿಂಟ್ನಲ್ಲಿ ಬಿಟ್ಟರೆ 1ರಿಂದ 13ನೇ ಪಾಯಿಂಟಲ್ಲಿ 6ನೇ ಪಾಯಿಂಟಲ್ಲಿ ಮಾತ್ರ ಒಂದು ಅಸ್ಥಿಪಂಜರ ಸಿಕ್ಕಿದ್ದಂಥ ಸದ್ಯಕ್ಕೆ ಇವತ್ತಿನ ಕೊನೆ ಪಾಯಿಂಟ್ ಅಂದರೆ ಆತ ಗುರುತು ಮಾಡಿದಂಥ ಜಾಗಗಳೇನಿದೆ ಅದರಲ್ಲಿ ಇದು ಕೊನೆ ಪಾಯಿಂಟ್ ಆಗಿರುವಂಥದ್ದು. 1ರಿಂದ 13 ಗುರುತು ಮಾಡಿದ್ದ, ಇವತ್ತು ಕೊನೆ ಪಾಯಿಂಟ್ ಉತ್ಕಲನ ಆಗುತ್ತೆ. ಇಲ್ಲಿ ನೋಡ್ಬೋದಾಗಿದೆ 13ನೇ ಪಾಯಿಂಟ್ನಲ್ಲಿ ಇದ್ದೀನಿ. 13ನೇ ಪಾಯಿಂಟ್ ಈ ಒಂದು ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರುವಂತಹ ಕಿಂಡಿ ಅಣೆಕಟ್ಟೇನಿದೆ, ಅಣೆಕಟ್ಟಿನ ಪಕ್ಕದಲ್ಲೇ ಇರುವಂಥದ್ದು. ಅದಕ್ಕೆ 13 ಅಂತ ಹೇಳಿ ಆ ಒಂದು ಗುರುತನ್ನು ಪಾಯಿಂಟ್ನನ್ನು ಮಾಡಿರುವಂಥದ್ದು. ಸೊ ಇಲ್ಲಿ ಪ್ರಮುಖವಾಗಿ 13ನೇ ಪಾಯಿಂಟ್ನಲ್ಲಿ ಆತ ಹೇಳುವಂಥದ್ದು ಯಥೇಚ್ಛವಾಗಿ ಇಲ್ಲಿ ಹೆಣಗಳನ್ನು ಹೂತಾಕಿದ್ದೀನಿ, ಸಾಕಷ್ಟು ಸಿಗುತ್ತೆ ಅಂತ ಹೇಳಿ. ಬೇರೆದೆಲ್ಲ ಅಬ್ಸರ್ವ್ ಮಾಡ್ಬೋದಾಗಿತ್ತು ನಾವು. ಏನಂತ ಹೇಳಿದರೆ ಆ ಒಂದು ಪಾಯಿಂಟ್ ಏನು ತೋರಿಸ್ತೇನೆ, ಆ ಒಂದು ಪಾಯಿಂಟನ್ನು ತೋರಿಸಿದಂಥ ಸಂದರ್ಭದಲ್ಲಿ ಒಂದೊಂದು ಚಿಕ್ಕ ಒಂದು ಆ ಪಾಯಿಂಟನ್ನು ಮಾಡಿರುವಂಥದ್ದು. ಇಲ್ಲಿ ನೋಡೋದಾದರೆ ದೊಡ್ಡ ಪಾಯಿಂಟ್ ಅಂದರೆ ನೋಡ್ಬೋದಾಗಿದೆ, ಅಲ್ಲಿಂದ ಸ್ಟಾರ್ಟ್ ಆಗಿರುವಂಥ ಪಾಯಿಂಟು ಆ ಭಾಗಕ್ಕೆ ಹೋಗುತ್ತೆ. ಅಲ್ಲಿ ನೋಡ್ಬೋದು, ಅಲ್ಲಿ ಎಷ್ಟು ದೂರ ಹೋಗುತ್ತೆ. ಮತ್ತು ಆ ಭಾಗದಲ್ಲಿ ಹೋದರೆ ಇನ್ನು ಒಂದು ರೌಂಡ್ ಬರುತ್ತಿದ್ದು ಅಂದರೆ ಇಲ್ಲಿ ಏನು ಆ ಒಂದು ಝೋನ್ ಅಂತ ಹೇಳಿ ಇದನ್ನೇನು ಗುರುತು ಮಾಡಿದ್ದಾರೆ. ಸೊ ಆ ಒಂದು ಝೋನು ತುಂಬ ಸುತ್ತ ಇರುವಂಥದ್ದು, ಸಾಕಷ್ಟು ಪ್ರದೇಶವನ್ನು ಆತ ಗುರುತನ್ನು ಮಾಡಿರುವಂಥದ್ದು. ಸೊ ಇದರಿಂದಾಗಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಹೆಣಗಳು ಸಿಗುತ್ತೆ ಅಂತ ಆತ ಹೇಳಿರುವಂಥದ್ದು. ಆದರೆ ಆತ ಹೇಳಿರುವಂಥದ್ದು ಇಲ್ಲಿವರೆಗೂ ಕೂಡ ಯಾವುದೂ ಕೂಡ ಅಕ್ಯುರೇಟಾಗಿ ಆಗಿಲ್ಲ. ಯಾಕೆ ಅಂತ ಹೇಳಿದರೆ ನಾವು ಕೂಡ ಗಮನಿಸ್ದಂಗೆ 6ನೇ ಪಾಯಿಂಟ್ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಸಿಕ್ಕಿಲ್ಲ. ಎಲ್ಲ ಕಡೆ ಕೂಡ ಬರಿಗೈಯಲ್ಲಿ SIT ವಾಪಸ್ ಆಗಿರುವಂಥದ್ದು. ಇವತ್ತು ಇಲ್ಲಿನ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಸುಮಾರು 11-11:30 ಸುಮಾರಿಗೆ SIT ತಂಡ ಇಷ್ಟೆಲ್ಲ ಅವ್ರಿಗೆ ಜೊತೆ ಬರ್ತಾರೆ. ಸೊ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಇದನ್ನು ಉತ್ಖನನ ಮಾಡುವಂಥ ಕಾರ್ಯ ನಡೆಯುತ್ತೆ. ಇದೆ ಅಂದರೆ ಈ ಒಂದು ಗುರುತು ಮಾಡಿರುವ ಪಾಯಿಂಟ್ನಲ್ಲಿ ಇದೇ ಕೊನೆಯ ಪಾಯಿಂಟ್ ಆಗಿರುವಂಥದ್ದು. ಸೊ ಇದು ಮುಗಿದ್ರ ನಂತರ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು. ಸೊ ಇದು ಅಂದರೆ ಇದು ಇಡೀ ದಿನ ಇದೇ ನಡೆಯುವಂಥ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದರೆ ಅಷ್ಟು ದೊಡ್ಡ ಗುರುತು ಇಲ್ಲಿ ಆಗಿರುವಂಥದ್ದು. ಈ ಒಂದು ದೊಡ್ಡ ಗುರುತೇನಿದೆ ಅಲ್ಲಿ ಸಾಕಷ್ಟು ಕಡೆ ಅಗಿಯುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನೇನು ಈ SIT ಕಚೇರಿಯಿಂದ 11-11:30 ಸುಮಾರಿಗೆ ಇಲ್ಲಿಗೆ ಬಂದು ಈ ಒಂದು ಕಾರ್ಯಾಚರಣೆಯನ್ನು ಕಂಟಿನ್ಯೂ ಮಾಡ್ತಾರೆ ರಂಗನಾಥ್. ಎಸ್ ನೀವು ಹಾಗೆ ನೀವು ಸಂಪರ್ಕದಲ್ಲಿ ಬನ್ನಿ. ಅಶೋಕ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಭಾಳ ಗಮನಿಸಬೇಕಾದಂಥ ಸಂಗತಿ, ಯಾಕಂದರೆ ಎಲ್ಲೋ ಒಂದು ಕಡೆಗೆ ತಾಳ ಮೇಳ ತಪ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿ ಉದ್ಭವ ಆಗ್ತಾ ಇದೆ. ಯಾಕಂದರೆ ಎಲ್ಲೋ ಯಾವುದೋ ಪಾಯಿಂಟಿಂದ ತೆಗಿಬೇಕು, ಯಾವುದೋ ಪಾಯಿಂಟನ್ನು ಗುರುತಿರ್ತಾರೆ. ನೋಡಿ, ಆರಂಭದಿಂದ ಇಲ್ಲಿ ತನಕ ಆಗಿರುವಂಥ ಡೆವಲಪ್ಮೆಂಟ್ಗಳು ಅವ್ನು ಹೇಳಿದ್ದ 1-2ನೇ ಪಾಯಿಂಟ್ ಬೇಡವೇ ಬೇಡ, 9ರಿಂದ ಶುರು ಮಾಡೋಣ ಅಂತ. ಅಧಿಕಾರಿಗಳು ಹೇಳಿದ್ರು ಅಣ್ಣ ಅದೆಲ್ಲ ಆಗಲ್ಲ, ನಾವೇನು ಅಂದ್ಕೊಂಡಿದ್ದೀವಿ ಅದೇ ಪ್ರಕಾರ ನೀನು ಬರಬೇಕಷ್ಟೇ ಅಂತ. ಯಾಕಂದರೆ ಅವನೇ ತೋರಿಸಿದ್ದು, ಇವರೇ ಪಾಯಿಂಟ್ ಹಾಕಿದ್ದು, ಆಮೇಲೆ ಚೇಂಜ್ ಮಾಡಿದ್ರೆ ಆಗಲ್ಲ ಅಂತ. ಆದರೆ ಇದ್ದಕ್ಕಿದ್ದಂಗೆ 11ನೇ ಪಾಯಿಂಟಿಂದ ಆ ವ್ಯಕ್ತಿ ನಾಪತ್ತೆಯಾಗಿ ಈ AC ಕೂಡ ಕರ್ಕೊಂಡು, ಸಂಬಂಧಪಟ್ಟಂಥವ್ರನ್ನೂ ಕೂಡ ಕರ್ಕೊಂಡು ಮೇಲಕ್ಕೆ ಹೋಗಿದ್ದೇಕೆ ಅನ್ನುವಂಥದ್ದು ಇದೆಯಲ್ಲ, ಆ ಪ್ರಶ್ನೆ ಅತ್ಯಂತ ಸಹಜವಾಗಿ ಇದ್ದೇ ಇದೆ. ಅಂದರೆ ಇವ್ರು ಕೇಳಿದೆ ಏನು ಬೇಕಾದ್ರೂ ನಿರ್ಧಾರ ತಗೋಬೋದು. ಹಾಗಾದರೆ ಇಲ್ಲಿ SIT ಸುಪ್ರೀಮಾ ಅಥವಾ AC ಸುಪ್ರೀಮಾ? ಜಿಲ್ಲಾಡಳಿತ SITನ ಕುಣಿಸ್ತಾ ಇದೆಯಾ ಅಥವಾ SIT ಜಿಲ್ಲಾಡಳಿತ ಹೇಳ್ದಂಗೆ ಕೇಳ್ತಾ ಇದೆಯಾ? ಏನು ನಡೀತಾ ಇದೆ ಆ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಅಶೋಕ್, ಏನಂತೀರಿ? ಹೌದು ರಂಗನಾಥ್, ಪ್ರಮುಖವಾಗಿ ಇಲ್ಲಿ SIT ಅಧಿಕಾರಿಗಳು ಮತ್ತು AC ಅವರ ನಡುವೆ ಒಂದು ಕೋಲ್ಡ್ ವಾರ್ ನಡೀತಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ SIT ಅಧಿಕಾರಿಗಳು ಗುರುತಿಸಿದಂಥ ಸ್ಥಳಗಳಲ್ಲಿ ಶೋಧ ಕಾರ್ಯವನ್ನು ಮಾಡಬೇಕಾಗಿತ್ತು. ಆದರೆ AC ಅವರು ಏಕಾಏಕಿಯಾಗಿ ದೂರುದಾರ ತೋರಿಸಿದಂಥ ಹೊಸ ಜಾಗದಲ್ಲಿ ಹೋಗಿ ಶೋಧ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಸೊ ಆ 14ನೇ ಪಾಯಿಂಟ್ ಅದು ಆ್ಯಕ್ಚುಲಿ ಅನಾಮಿಕ ಪ್ರಾರಂಭದಲ್ಲೇನು 13 ಪಾಯಿಂಟ್ ತೋರಿಸಿದೆ, ಅದರಲ್ಲಿ 14ನೇ ಪಾಯಿಂಟ್ ಇರಲಿಲ್ಲ. ಸೊ 13ಕ್ಕೆ ಎಂಡ್ ಆಗಿತ್ತು. ಆದರೆ ಹೊಸದಾಗಿ 14ನೇ ಪಾಯಿಂಟನ್ನು ಗುರುತಿಸಿ ಅಲ್ಲಿ ಶೋಧ ಕಾರ್ಯಕ್ಕೆ ಮುಂದಾಗಿದ್ದಂಥದ್ದು. ಸೊ ಅಲ್ಲಿ
ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಿದೆ. ಸೊ ಅಲ್ಲೇನು ಗುಂಡಿಯನ್ನು ಉತ್ಖನನೇನು ಮಾಡಿಲ್ಲ. ಸೊ ಅಲ್ಲಿ ಮೇಲ್ಭಾಗದಲ್ಲಿ ಮೃತದೇಹ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲೂ ಇನ್ನೊಂದು ಕನ್ಫ್ಯೂಷನ್ ಏನಂತಂದ್ರೆ ಅದನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಯವರು ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಿರೋದ್ರಿಂದಾಗಿ ಅವರು UDR ಅನ್ನು ದಾಖಲಿಸಿಕೊಂಡು ಅದು ಯಾರದ್ದು ಹೆಣ, ಅಲ್ಲಿಗೆ ಹೇಗೆ ಬಂತು, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೋ, ಕೊಲೆ ಆಗಿದೆಯೋ, ಸೊ ಅದರ ಬಗ್ಗೆ ತನಿಖೆಯನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಯವರು ಮಾಡಬೇಕಾಗಿತ್ತು. ಆದರೆ ಅದನ್ನು ಕೂಡ AC ಅವರು SIT ಅವರೇ ಅದನ್ನು ಮಹಜರು ಮಾಡಬೇಕು ಮತ್ತು ಅದರ ಮುಂದಿನ ಕಾನೂನು ಪ್ರಕ್ರಿಯೆ ಮಾಡಬೇಕು ಅಂತೇಳಿ AC ಅವರು ಸೂಚಿಸಿದ ಬೆನ್ನಲ್ಲೇ ಒಂದಿಷ್ಟು ವಿರೋಧದ ಬಳಿಕ SIT ಅಧಿಕಾರಿಗಳು ಅದನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಂಡು ಅದರ ಬಗ್ಗೆ ತನಿಖೆಗೆ ಮುಂದಾಗಿರುವಂಥದ್ದು. ಸದ್ಯ ಈ ಎರಡು ಅಂದ್ರೆ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರ್ತಕ್ಕಂಥ ಕಳೆಬರ ಮತ್ತು ಮೊನ್ನೆ ಹೊಸದಾಗಿ 14ನೇ ಪಾಯಿಂಟ್ನಲ್ಲಿ ಸಿಕ್ಕಿರ್ತಕ್ಕಂಥ ಕಳೆಬರದ ಎರಡು UDRಗಳು ಕೂಡ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈಗ ದಾಖಲಾಗಿದೆ. ಸೊ ಅದರ ತನಿಖೆಯನ್ನು ಈಗಾಗಲೇ SITಗೆ ವಹಿಸಿ DG IGP ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಇದರ ಜೊತೆಗೆ ಹೊಸ ದೂರುದಾರ, ಎರಡನೇ ದೂರುದಾರ ನೀಡಿರತಕ್ಕಂಥ ದೂರು ಅರ್ಜಿ ಎಂದೆ ಆ ದೂರು ಅರ್ಜಿಯು ಕೂಡ SIT ತನಿಖೆಗೆ ಈಗಾಗಲೇ ನಿನ್ನೆ ಅಧಿಕೃತವಾಗಿ ಹಸ್ತಾಂತರ ಆಗಿದೆ. ಸೊ ಇವತ್ತು 13ನೇ ಪಾಯಿಂಟ್ ಶೋಧ ಕಾರ್ಯ ಆದ ಬಳಿಕ ಎರಡನೇ ದೂರುದಾರ ಅಂದ್ರೆ ಜಯಂತ್ ಟಿ ನೀಡಿರ್ತಕ್ಕಂಥ ದೂರು ಎಂದ್ರೆ ಅದರ ವಿಚಾರಣೆಯನ್ನು SIT ಅಧಿಕಾರಿಗಳು ಮಾಡ್ಲಿಕ್ಕಿದ್ದಾರೆ. ಆ ಜಯಂತ್ ಅವರು ಮಾಡಿರ್ತಕ್ಕಂಥ ಆರೋಪ ಸುಮಾರು 15 ವರ್ಷ ಪ್ರಾಯದ ಬಾಲಕಿಯನ್ನು ಪೊಲೀಸ್ ಅಧಿಕಾರಿಯೊಬ್ಬರೇ ಕಾನೂನು ಪ್ರಕ್ರಿಯೆಯನ್ನು ನಡೆಸದೆ ಹೂತಾಕಿರುವುದಾಗಿ ಎಂಬ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥ. ಸೊ ಅದರ ಬಗ್ಗೆ ಕೂಡ SIT ಅಧಿಕಾರಿಗಳು ಇವತ್ತು ತನಿಖೆಯನ್ನು ಮುಂದುವರಿಸುವಂತ ಸಾಧ್ಯತೆ ಇದೆ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಈ ಹಂಪಿನಲ್ಲಿ ನಾನು ಹಿಂದಿನೂ ಕೂಡ ಹೇಳಿದೆ, ಹಂಪಿ ಭಾಗದಲ್ಲಿ ಒಂದು ಮನೋಭಾವನೆ ಇದೆ, ಎಲ್ಲ ಅಗದರೂ ಕೂಡ ಅಲ್ಲಿ ಚಿನ್ನ ಸಿಗುತ್ತೆ ಅಂತ. ಧರ್ಮಸ್ಥಳದಲ್ಲಿ ಎಲ್ಲ ಅಗದರೂ ಕೂಡ ಶವಗಳು ಸಿಗ್ತವ? ಈ ರೀತಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ರಾಜ್ಯ, ದೇಶ, ವಿದೇಶ, ಈ ಪ್ರಪಂಚದಾದ್ಯಂತ ದೊಡ್ಡ ಸುದ್ದಿ. ಇಂಥ ಒಂದು ಧಾರ್ಮಿಕ ಕೇಂದ್ರದಲ್ಲಿ ವಿಪರೀತ ಹೆಣ್ಣೆಗಳನ್ನು ಹೂಳು ಬಿಟ್ಟಿದ್ದಾರಂತೆ. ಅಂದರೆ ರಾಶಿ ಹಾಕಬೇಕಾಗಿತ್ತು ಒಂದು ಲೆಕ್ಕದಲ್ಲಿ. ಇಲ್ಲಿಂದ ಇಲ್ಲಿ ತನಕ 13ನೇ ಪಾಯಿಂಟಿಗೆ ಬರೋಷ್ಟೊತ್ತಿಗೆ ರಾಶಿಗಳು ಬೀಳಬೇಕಾಗಿತ್ತು. ಯಾಕಂದರೆ ಅವನೇ ಹೇಳಿದ್ದ 100 ಶವಗಳನ್ನು ನಾನು ಹಾಕಿದ್ದೀನಿ ಅಂತ. 13ನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸತ್ಯ ಹೊರಗಡೆ ಬರಬೇಕು, ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ. ಸತ್ಯ ಬರಬೇಕು ಅನ್ನುವಂಥದ್ದೇ, ಹೊರಗಡೆ ಬರಬೇಕು ಅನ್ನುವಂಥದ್ದೇ ಎಲ್ಲರ ಆಶಯ. ಈಗ 13 ಪಾಯಿಂಟ್ಗಳನ್ನು ಗುರುತಿಸಲಾಗಿತ್ತು. ಈಗ ಇದ್ದಕ್ಕಿದ್ದಂಗೆನೇ ಒಂದು ಸ್ಕೆಲಿಟಾನ್ ಸಿಕ್ತಲ್ಲ, ಅದನ್ನು 14ನೇ ಪಾಯಿಂಟ್ ಅಂತ ಹೇಳಲಾಗ್ತಾ ಇದೆ. ಈ 14ನೇ ಪಾಯಿಂಟ್ನಲ್ಲೂ ಕೂಡ ಇವತ್ತು ಶೋಧ ಆಗುತ್ತೆ. SIT ಸ್ಥಳ ಪರಿಶೋಧನೆಯಲ್ಲಿ ಮೇಜರ್ ಟ್ವಿಸ್ಟ್ ಇದು. ಏಕಾಏಕಿ ಪ್ಲಾನ್ ಬದಲಿಸಿದಾರಂತೆ SIT ಅಧಿಕಾರಿಗಳು. ಬಂಗ್ಲಾ ಗುಡ್ಡದ ರಹಸ್ಯ ಕೂಡ ಇವತ್ತು ಬಯಲಾಗುತ್ತೆ ಅಂತ. ಪಾಯಿಂಟ್ ನಂಬರ್ 11ನಿಂದ ಒಂದು 80 ಮೀಟರ್ ದೂರದಲ್ಲಿದೆ ಬಂಗ್ಲಾ ಗುಡ್ಡ. ಅಲ್ಲೂ ಕೂಡ ಶೋಧ ಆಗುತ್ತೆ. 14ನೇ ಪಾಯಿಂಟ್ ಇದ್ದಕ್ಕಿದ್ದಂಗೆ ಹೋದಂಥ ಜಾಗ ಇದೆಯಲ್ಲ, ಅದು 14ನೇ ಪಾಯಿಂಟ್ ಅಂತ ಇವ್ರು ಗುರುತಿಸಿದ್ದಾರೆ.